ಇನ್ನು ಎಲ್ಲೆಲ್ಲಿ ಪ್ರವಾಹ ಸಂಭವಿಸಿತ್ತಲ್ಲ ಇಡೀ ಪ್ರಾಂತ್ಯದಲ್ಲಿ ಈಗ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ, ಚುರುಕನ್ನು ಪಡೆದುಕೊಂಡಿದೆ. ನದಿ ಪಾತ್ರದ ಪ್ರದೇಶಗಳಲ್ಲಿ ಶವಗಳ ಪರಿಸ್ಥಿತಿ ಕೂಡ ವಿಚಿತ್ರವಾಗಿ ಹೋಗಿದ್ದಾವೆ. ಕಟ್ಟಡಗಳ ಮೇಲೆ, ನದಿ, ರಸ್ತೆ, ವಾಹನಗಳ ಕೆಳಗೆ ಎಲ್ಲೆಂದರೆ ಅಲ್ಲಿ ಶವಗಳು ಸಿಗ್ತಾ ಇರುವಂಥದ್ದು. ಕೆಸರಿನಲ್ಲಿ ಹುದುಗಿ ಹೋಗಿದ್ದಾವೆ ಶವಗಳು. ಅವನ್ನು ಹೊರತೆಗೆಯೋದಕ್ಕೂ ಕೂಡ ಹರಸಾಹಸ ಪಡುವಂತಹ ಪರಿಸ್ಥಿತಿ ಇದೆ. ಗಮನಿಸ್ತಾ ಇದ್ದೀರಾ, ರಕ್ಷಣಾ ಸಿಬ್ಬಂದಿ ಕೂಡ ಎಷ್ಟು ಕಷ್ಟಪಟ್ಟು ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅರ್ಧಂಬರ್ಧ ಕೆಲವು ಶವಗಳಂತರೂ ಅರ್ಧಂಬರ್ಧ ಪತ್ತೆಯಾಗ್ತಾ ಇದ್ದಾವೆ. ಯುವತಿಯ ಶವವನ್ನು ಕಂಡು ಸ್ಥಳೀಯರೇ ಶಾಕ್ ಆಗೋಗಿದ್ದಾರೆ. ಪ್ರವಾಹದಲ್ಲಿ ತೇಲಿ ಬರ್ತಾ ಇದೆ ಒಂದು ಕಂದನ ಶವವನ್ನು ಕಂಡು ಜನರು ಕಂಗಾಲಾಗಿರುವಂಥದ್ದು. 14 ಹೆಲಿಕಾಪ್ಟರ್ಗಳು, ಡ್ರೋನ್ ಹಾಗೆ ಶ್ವಾನದಳದ ಮೂಲಕ ಶೋಧ ಕಾರ್ಯಾಚರಣೆ ಅಲ್ಲಿ ನಡೆಸಲಾಗ್ತಾ ಇದೆ. 163 ಸಾವು ದೃಢಪಟ್ಟಿರುವಂಥದ್ದು. ಈಗ ಅಂದರೆ 163 ಜನರ ಮೃತದೇಹಗಳು ಪತ್ತೆಯಾಗಿದೆ, ಅಧಿಕೃತವಾಗಿ ಇರುವ ಮಾಹಿತಿ. ಇನ್ನೂ ಸಾವಿರಾರು ಜನ ನಾಪತ್ತೆ ಆಗಿದ್ದಾರೆ ಅಂತೇಳಿ ಏನು ಮಾಹಿತಿ ಇದೆ, ಅದರಲ್ಲಿ ಎಷ್ಟು ಜನ ಬದುಕಿದ್ದಾರೆ, ಎಷ್ಟು ಜನ ಮೃತಪಟ್ಟಿದ್ದಾರೆ ಅನ್ನುವ ಯಾವುದೇ ಮಾಹಿತಿ ಇಲ್ಲ. ಆ ಪ್ರವಾಹದ ರಕ್ಕಸತೆಯನ್ನು ಗಮನಿಸಿದ್ರೆ ಬಹುಶಃ ಯಾರೂ ಬದುಕಿರಲಿಕ್ಕಿಲ್ಲ ಅಂತಲೇ ಅನಿಸುತ್ತೆ. ಯಾರಾದರೂ ಬದುಕಿ ಬಂದರೆ ಮಾತ್ರ ಅದು ಪವಾಡವೇ ಅಂತಲೇ ಹೇಳ್ಬೋದು. ಅಂತಹ ಪರಿಸ್ಥಿತಿ ನೇಪಾಳದಲ್ಲಿ ನಿರ್ಮಾಣ ಆಗಿರುವಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.